ಶುಭೋದಯ ಮಕ್ಕಳೇ. ಪದ್ಯಪಾಠ 13 ಹೊಸಬಾಳು. ಹೊಸಬಾಳು ಅಂದರೆ ಹೊಸದಾಗಿ ಜೀವನ ಮಾಡೋಕ್ಕೆ ಯಾರು ಪ್ರಾರಂಭ ಮಾಡ್ತಾರೆ, ಎಲ್ಲಿ, ಯಾವಾಗ ಅಂತ ನಾವು ನೋಡೋಣ. ಈ ಪದ್ಯದ ಮುಖಾಂತರ ತಿಳ್ಕೊಳ್ಳೋಣ. ಇದನ್ನು ಬರೆದಿರೋರು BS ಕುರ್ಕಾಲ. ಪ್ರವೇಶ. ಇಂದಿನ ಯಂತ್ರಯುಗದ ದಿನಗಳಲ್ಲಿ ಪಕ್ಷಿ ಸಂಕುಲ ವಿನಾಶದತ್ತ ಸರಿಯುತ್ತಿದೆ. ಯಂತ್ರಯುಗ ಅಂತಂದರೆ ಇವಾಗೆಲ್ಲ ಡಿಜಿಟಲ್, ಅಂದರೆ ಎಲ್ಲನೂ ಯಂತ್ರದ ಮುಖಾಂತರ ಎಲ್ಲ ಕೆಲಸಗಳು ಅದರಲ್ಲೇ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಎಷ್ಟೊಂದು ಪಕ್ಷಿಗಳು ನಮ್ಮ ಕಣ್ಣಿಗೆ ಕಾಣ್ತಾನೆ ಇಲ್ಲ, ಅವು ವಿನಾಶದತ್ತ ಸಾಗಿವೆ. ಅಂದರೆ ಅದರ ಪಳೆಯುಳಿಕೆಗಳು ಅಥವಾ ಅವು ಇಲ್ಲೇ ಇಲ್ಲ, ನಮಗೆ ಕಾಣ್ತಾನೆ ಇಲ್ಲ. ಅದರಲ್ಲೂ ನಿರುಪದ್ರವಿ ಜೀವಿ ಗುಬ್ಬಚ್ಚಿಗಳು ನಗರ ಸಂಸ್ಕೃತಿಯ ಅಬ್ಬರದಲ್ಲಿ ಕೊಚ್ಚಿ ಹೋಗಿವೆ. ಅದರಲ್ಲೂ ಹೇಳಬೇಕು ಅಂತಂದರೆ ಗುಬ್ಬಿಗಳು ಈಗ ಸಂಕೇತಿ ರಕ್ಷಣೆ ಆಗ್ತಾ ಇದೆ, ನಮಗೆ ಕಾಣ್ತಾನೆ ಇಲ್ಲ. ಅವು ಯಾರಿಗೂ ಸಹ ತೊಂದರೆ ಕೊಡತಕ್ಕಂಥ ಪಕ್ಷಿಗಳಲ್ಲ. ಪಕ್ಷಿಗಳು ದುರಂತದೆಡೆ ಸಾಗುವುದು ನಿಜಕ್ಕೂ ನೋವುಂಟು ಮಾಡುವ ಸಂಗತಿ. ಈಗ ಪಕ್ಷಿ ಸಂಕುಲ ನಾಶ ಆಗ್ತಾ ಇರೋದು ನಮಗೆಲ್ಲರಿಗೂ ತುಂಬ ನೋವು ಕೊಡ್ತಕ್ಕಂಥ ಸಂಗತಿಯಾಗಿದೆ. ಎಲ್ಲೋ ಮರೆಯಾದ ಗುಬ್ಬಚ್ಚಿಗಳನ್ನು ನಮ್ಮ ಮನೆಗಳಿಗೆ ಮರಳಿ ಕರೆತರೋಣ. ಈಗ ಎಲ್ಲೋ ದೂರ ಹೋಗ್ಬಿಟ್ಟಿವೆ, ನಮಗೆ ಕಾಣಲಾರ್ದಂಗೆ. ಅದನ್ನು ನಾವು ಮತ್ತೆ ನಮ್ಮ ಕಡೆ ಸೆಳ್ಕೋಬೇಕು. ನಿಸರ್ಗದ ಮುಗ್ಧ ಜೀವಿ ಪಕ್ಷಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ. ಈ ನಿಸರ್ಗದಲ್ಲಿ ಅಂದರೆ ಈ ಪರಿಸರದಲ್ಲಿ ಎಷ್ಟೊಂದು ಮುಗ್ಧ ಜೀವಿಗಳು ಇದ್ದಾವೆ. ನಾವು ಎಷ್ಟೊಂದು ನೋಡಿರ್ತೀವಿ, ಕೆಲವೊಂದು ನೋಡಿರಲ್ಲ. ಇವಾಗಿರುತ್ತೆ, ಸ್ವಲ್ಪ ವರ್ಷದ ಕೆಳಗಿರ್ತವೆ, ಈಗಿರೋದಿಲ್ಲ. ಎಲ್ಲನೂ ಈ ಪರಿಸರದ ಪ್ರಭಾವ, ನಾವು ಯಂತ್ರಗಳನ್ನು ಉಪಯೋಗಿಸೋದ ಪ್ರಭಾವ. ಇಲ್ಲಿ ಜನಗಳಿಗೆ ಜಾಗೃತಿ ಮೂಡಿಸೋದು ತುಂಬ ಅವಶ್ಯಕವಾಗಿದೆ. ಈ ಪದ್ಯದಲ್ಲಿ ಏನು ಹೇಳ್ತಾರೆ ನೋಡೋಣ. ಮನೆಯ ಅಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚ್ಯೂ ಚ್ಯೂ ಎನ್ನುತ್ತಾ ಹಾಡುತ್ತಿತ್ತು. ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು. ಇಲ್ಲಿ ಗುಬ್ಬಿ ಹೆಂಗೆ, ಅದರ ಕಲರವ ಏನು, ಚ್ಯೂ ಚ್ಯೂ ಅನ್ನುತ್ತಾ ಇರುತ್ತೆ. ಅದೆಲ್ಲಿತ್ತು, ಮನೆಯ ಅಂಗಳದಲ್ಲಿ, ಮನೆಯ ಮುಂದೆ ಇತ್ತು. ದೇವರ ಹಕ್ಕಿ ಅಂದರೆ ದೇವರು ಕಳಿಸಿಕೊಟ್ಟಂಥ ಹಕ್ಕಿ, ಅದು ಚ್ಯೂ ಚ್ಯೂ ಅಂತ ಹಾಡ್ತಾ ಇತ್ತು. ಚಾವಡಿ ಅಂತಂದರೆ ಮನೆಯ ಮುಂದಿನ ಭಾಗ, ಮತ್ತು ಜಗಲಿ ಅಂತಲೂ ಅಂತೀವಿ. ಮತ್ತು ಹಳ್ಳಿಗಳಲ್ಲಿ ಪಂಚಾಯಿತಿ ನಡೆಯೋ ಸ್ಥಳ. ಅಲ್ಲಿ ಗೋಡೆಯಲ್ಲೇನಿತ್ತು, ಗಾಂಧಿ ತಾತನ ಚಿತ್ರ ಇತ್ತು. ಅಲ್ಲಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧಿ ತಾತನ ಚಿತ್ರಪಟ ಇತ್ತು. ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು. ಆ ಚಿತ್ರಪಟ ಈ ಗುಬ್ಬಚ್ಚಿನ ನಗ್ತಾ ನೋಡ್ತಾ ಇತ್ತಂತೆ. ಪುಟ್ಟ ಹಕ್ಕಿಯು ತನ್ನ ಕಾದಲನ್ನು ಕರೆಯುತ್ತಾ ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಿತ್ತು. ಕಳ್ಳ ಹೆಜ್ಜೆಯ ಬೆಕ್ಕು ಹೊಂಚು ಹಾಕುತ್ತಾ ಬರಲು ಬುರ್ರನೆ ಹಾರಿತಾ ಪಾರಾಗುತ್ತಿತ್ತು. ಇಲ್ಲಿ ಪುಟ್ಟ ಹಕ್ಕಿ, ಗುಬ್ಬಿ ಅಂದರೆ ತುಂಬ ಸಣ್ಣ ಹಕ್ಕಿ ಅಲ್ವಾ, ಅದು ಕಾದಲನ ಅಂದರೆ ತನ್ನ ಇನಿಯನ್ನು, ತನ್ನ ಪ್ರೀತಿ ಮಾಡೋರನ್ನ ಕರಿತಾ ಇತ್ತು. ಬಿದ್ದಿರುವ ಕಾಳುಗಳ ಹುಡುಕುತ್ತಿತ್ತು. ಅದ್ರ ಜೊತೆಗೆ ಕರಿತಾ ಬಿದ್ದಿರೋ ಕಾಳುಗಳನ್ನ ತಿಂತಾ ತನಗೆ ಬೇಗ ಪ್ರೀತಿ ಪಾತ್ರರನ್ನ ಕರೆಯುತ್ತೆ ಕಾಳುಗಳನ್ನು ತಗೊಳ್ಳೋಕ್ಕೆ. ಅಷ್ಟೊತ್ತಿಗೆ ಏನಾಗುತ್ತೆ, ಕಳ್ಳ ಹೆಜ್ಜೆಯ ಬೆಕ್ಕು ಹೊಂಚು ಹಾಕುತ್ತಾ ಬರಲು ಬುರ್ರನೆ ಹಾರಿತಾ ಪಾರಾಗುತ್ತಿತ್ತು. ಈಗ ಏನು, ಬೆಕ್ಕು ಗೊತ್ತಾಗಲಾರ್ದಂಗೆ ಬಂದು ಆಕ್ರಮಣ ಮಾಡಿ ಅದನ್ನು ತಿಂತಾ ಇರುತ್ತೆ. ಆ ಬೆಕ್ಕು ಹೊಂಚು ಹಾಕ್ತಾ ಇತ್ತು, ಅಂದರೆ ಸಮಯ ಕಾಯ್ತಾ ಇರುತ್ತೆ, ಯಾವಾಗ ಇದ್ರ ಮೇಲೆ ಹಾರಲಿ ಅಂತ. ಅದ್ರ ಗೊತ್ತಾದ ತಕ್ಷಣ ಗುಬ್ಬಿ ಏನಾಗ್ತಿತ್ತು, ಹಾರೋಗಿ ಅದರಿಂದ ಪಾರಾಗ್ತಾ ಇತ್ತು. ಕರುಣೆ ತುಂಬಿದ ಕಣ್ಣು, ನವಿರಾದ ಹೂ ನಗೆಯು, ಮನೆ ಮಂದಿಗಳನ್ನೆಲ್ಲ ಸೆಳೆವ ನೋಟ, ಸರ್ವರೊಳು ಸವಿ ನುಡಿಯ ಸಲ್ಲಾಪವಾಡುತ್ತೀಯ ಹಕ್ಕಿ ಜೋಡಿಯ ಮನಕೆ ಮೋಜಿನಾಟ. ಇವಾಗ ಯಾವುದೇ ಒಂದೆರಡು ಪಕ್ಷಿಗಳು ಕೂತಾಗ ಅವು ಚಲನವಲನ, ಅವರು ಮಾತಾಡೋದು, ಅಂದರೆ ಅದರ ಕಲರವ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಕಣ್ಣಿಗೆ ತುಂಬ ಸುಂದರವಾಗಿ ಅನಿಸುತ್ತೆ. ಮತ್ತು ನಮಗೆ ಮುಖದಲ್ಲಿ ಮಂದಹಾಸ ಬೇಡುತ್ತೆ. ಮತ್ತು ಮನೆ ಮಂದಿ ಎಲ್ಲ, ಮಕ್ಕಳು ದೊಡ್ಡವರು ಎಲ್ಲ ಆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕಲರವ ಮಾಡ್ತಾ ಇದ್ದಾವೆ, ಒಂದಕ್ಕೊಂದು ಸೇರಿದ್ದಾವೆ, ಅಂದರೆ ಜೊತೆಗಿದ್ದಾವೆ ಅಂತ ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಅವು ಸಲ್ಲಾಪ ಅಂದರೆ ಸಂತೋಷದಿಂದ ಮಾತಾಡ್ತಾ ಇರ್ತವೆ. ಹಕ್ಕಿಯ ಜೋಡಿಯು ಮನಕ್ಕೆ ಮೋಜಿನಾಟ, ನಮಗೆ ಅವು ಜೋಡಿಯಾಗಿರೋದು ಮನಕ್ಕೂ ಸಂತೋಷ ಮತ್ತು ಕಣ್ಣಿಗೂ ಸಂತೋಷ ಕೊಡುತ್ತೆ. ಗುಬ್ಬಚ್ಚಿ ಬಲು ಚುರುಕು, ಪಾದರಸದ ಸೆಳಕು, ತನ್ನ ಇನಿಯನ ಕೂಡಿ ಆಡುತ್ತಿತ್ತು. ಜೊತೆಯಾಗಿ ಹಾರಾಡಿ ಜೊತೆಯಲ್ಲೇ ವಿಹರಿಸುತ್ತಾ ಅಂಗಳಕ್ಕೆ ಶೋಭೆಯನ್ನು ನೀಡುತ್ತಿತ್ತು. ಈ ಗುಬ್ಬಚ್ಚಿ ಅಂದರೆ ಏನು, ಗುಬ್ಬಿ ಬಹಳ ಚುರುಕಾಗಿರುತ್ತೆ. ಏನೋ ಸ್ವಲ್ಪ ಶಬ್ದ ಆದ ತಕ್ಷಣ ಹೆಂಗೆ ಹಾರಾಗುತ್ತೆ ನೋಡಿ, ಮತ್ತು ಸಮಯ ಸಿಕ್ಕ ತಕ್ಷಣ ಬಂದು ಕಾಳನ್ನು ಹೆಕ್ಕುತ್ತೆ, ಎಲ್ಲಿ ಬೇಕೋ ಅಲ್ಲಿ ಓಡಾಡುತ್ತೆ. ಪಾದರಸದ ಸೆಳಕು ಅಂದರೆ ಪಾದರಸ ಎಷ್ಟು ಬೇಗ ಹರಿಯುತ್ತೋ ಅದೇ ಥರ ಇದೆಲ್ಲ ಚಲನವಲನಗಳು ತುಂಬ ವೇಗಗತಿಯಲ್ಲಿರ್ತವೆ. ತನ್ನ ಇನಿಯನ್ನು ಕೂಡಿ ಆಡುತ್ತಿತ್ತು, ತನ್ನ ಜೊತೆಗಾರನ್ನ ಕೂಡಿ ಅವಾಗಲೂ ಆಡ್ತಾ ಇತ್ತು, ಹಾಡ್ತಾ ಇತ್ತು. ಜೊತೆಯಾಗಿ ಹಾರಾಡಿ ಜೊತೆಯಲ್ಲಿ ವಿಹರಿಸುತ್ತಾ ಅಂಗಳಕ್ಕೆ ಶೋಭೆಯನ್ನು ನೋಡುತ್ತಿತ್ತು. ಈಗ ಗುಬ್ಬಿಗಳು ಹಾರಾಡ್ತಾ ಇದ್ದರೆ ಆ ಕಡೆ ಈ ಕಡೆ ನಮಗೆ ಎಷ್ಟು ನೋಡೋಕ್ಕೆ ಸಂತೋಷ ಆಗುತ್ತಲ್ಲ, ಅಂಗಳದಲ್ಲಿ ಆ ಶೋಭೆ ನೀಡಿತ್ತು ಈ ಗುಬ್ಬಿಗಳು. ಅಚ್ಚುಮೆಚ್ಚಿನ ಜೋಡಿ, ಅನುಕೂಲ ದಾಂಪತ್ಯ, ಬೆರಗುಗೊಳಿಸುವ ಪ್ರತಿಭೆ ಗುಬ್ಬಿಗಳಿಗೆ. ಉಭಯ ಪಕ್ಷಿಗಳಲ್ಲಿ ಮಿಗುಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ. ಈಗ ಈ ಗುಬ್ಬಿಗಳು, ಎರಡು ಗುಬ್ಬಿಗಳು
ಜೊತೆಗಿದ್ರೆ ಏನಾಗುತ್ತೆ, ಅದು ಜೋಡಿ ತುಂಬ ಚೆನ್ನಾಗುತ್ತೆ. ಅನುಕೂಲ ದಾಂಪತ್ಯ ಅಂತಂದರೆ ಈಗ ನಾವು ಹೇಗೆ ಗಂಡ ಹೆಂಡತಿ ಹೆಂಗಿರ್ತೀವೋ ಅವು ಸಹ ಜೊತೆ ಇರ್ತವೆ. ಅವು ಎಷ್ಟು ಚೆನ್ನಾಗಿರ್ತವೆ ಅಂದರೆ ನೋಡೋಕ್ಕೆ ನಮಗೆ ಬೆರಗು ಅಂದರೆ ಆಶ್ಚರ್ಯ ಆಗುತ್ತೆ. ಅವೆಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾವಲ್ಲ ಅಂತ ಅನಿಸುತ್ತೆ. ಪ್ರತಿಭೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಗುಣ, ಅಂದರೆ ಹೊರೆ ಹೆಚ್ಚಿ ನೋಡ್ತಕ್ಕಂಥದ್ದು. ಅಂಥ ಗುಣ ಈ ಎರಡೂ ಹೊಂದಿಕೊಂಡು ಹೋಗೋದ್ರಲ್ಲಿದೆ. ಉಭಯ ಪಕ್ಷಿಗಳಲ್ಲಿ ಮಿಗಿಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ. ನಾವು ಮನುಷ್ಯ ಯೋಚನಾ ಶಕ್ತಿ ಇರೋನು, ಅವೆರಡೂ ಇರೋದು ಒಂದಕ್ಕೊಂದು ಹೊಂದ್ಕೊಂಡಿರೋದು ನೋಡಿದ್ರೆ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ ನಮಗೆ ಹೇಳೋಕ್ಕೆ ಆಗೋಲ್ಲ. ಅಷ್ಟು ಚೆನ್ನಾಗಿ ಸಾಮರಸ್ಯದಿಂದ ಇರ್ತವೆ ಗುಬ್ಬಿಗಳು. ಅರಳೆ ಹುಲುಕಡ್ಡಿಗಳ ಹುಡುಕಿ ಸಂಗ್ರಹಿಸುತ್ತಾ ಹಕ್ಕಿಗಳು ಕಟ್ಟಿದವು ಮನೆಯೊಂದನ್ನು, ಗಾಂಧಿ ಚಿತ್ರದ ಹಿಂದೆ ಸಜ್ಜಾದ ಗೂಡಿನಲ್ಲಿ ಹೂಡಬೇಕೆಂಬಾಸೆ ಹೊಸಬಾಳನು. ಅರಳೆ ಅಂದರೆ ಹತ್ತಿ, ಹುಲುಕಡ್ಡಿಗಳು ಅಂದರೆ ಹುಲ್ಲು ಮತ್ತು ಕಡ್ಡಿಗಳು. ಹುಡುಕಿ ಸಂಗ್ರಹಿಸುತ್ತಾ ಎಲ್ಲವನ್ನು ಹುಡುಕ್ತವೆ. ಇದಕ್ಕೆ ಮನೆ ಕಟ್ಕೋಬೇಕು, ತಾವು ಜೊತೆ ಇಡಬೇಕು, ಮಕ್ಕಳನ್ನ ಮರಿನ ಮಾಡಬೇಕು ಅಂತೇಳಿ. ಹಕ್ಕಿಗಳು ಕಟ್ಟಿದವು ಮನೆಯೊಂದನು, ಅವೆಲ್ಲ ಆರಿಸ್ಕೊಂಬಂದು ಮನೆ ಕಟ್ಟಿದವು. ಎಲ್ಲಿ? ಗಾಂಧಿ ಚಿತ್ರದ ಹಿಂದೆ. ಆ ಗಾಂಧಿ ಚಿತ್ರಪಟ ಇತ್ತಲ್ಲ, ಅದ್ರ ಹಿಂದೆ ಒಂದು ಮನೆ ಕಟ್ಟಿದವು. ಸಜ್ಜಾದ ಗೂಡಿನಲ್ಲಿ ಹೂಡಬೇಕೆಂಬಾಸೆ ಹೊಸಬಾಳನು. ಅದೇನೋ ಸಜ್ಜಾದ ಅಂದರೆ ತಯಾರಾದ ಈ ಹೊಸ ಗೂಡಲ್ಲಿ, ಅಂದರೆ ತಮ್ಮ ಮನೆಯಲ್ಲಿ ಇಬ್ಬರು ಹೊಸ ಬಾಳನ್ನು ಬಾಳಬೇಕು ಅಂತ ಆ ಪಕ್ಷಿಗಳು ಆಶಿಸ್ತಾ ಇದ್ದಾವೆ. ಇಲ್ಲಿ ಸಹ ನಾವು ಪ್ರಕೃತಿ ಎಷ್ಟು ಚೆನ್ನಾಗಿ ಗುಬ್ಬಿಗಳಿಗೆ ಎಷ್ಟು ಶಕ್ತಿ ಕೊಟ್ಟಿದೆ ನೋಡಿ. ಎಲ್ಲಿ ಬೇಕಲ್ಲಿ ಓಡಾಡುತ್ತೆ, ಕಾಳನ್ನು ತಂದುತ್ತೆ, ಮತ್ತು ಹೊಂದಿಕೊಂಡು ಬಾಳುತ್ತೆ, ಮತ್ತು ಮನೇನ ತಾನೇ ಕಟ್ಕೊಳ್ಳುತ್ತೆ. ಅದು ನೋಡೋಕ್ಕೂ ಚೆಂದ. ನಾವು ಸಹ ಇಂಥ ಪರಿಸರದಲ್ಲಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳನ್ನು ನಾವು ಕಾಪಾಡಬೇಕು, ಅದಕ್ಕೆ ತೊಂದರೆ ಕೊಡಬಾರ್ದು ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೇಕು.